ಗಿವನ್ ಎಕ್ಸಾಂಪಲ್ ಯಾವ ರೀತಿ ನಾವು ಸಾಲಿಡ್ ಎಡ್ಜ್ ಅಲ್ಲಿ 3D ಮಾಡೆಲ್ ಮಾಡೋದು ಅಂತ ನೋಡೋಣ. ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇನಿಷಿಯಲಿ ನಾವೇನ್ ಮಾಡೋಣ, ಇದು ರೈಟ್ ಪ್ರೊಫೈಲ್ ವ್ಯೂ ಅಲ್ಲಿ ಏನಿದೆ ಅಲ್ವಾ, ಸೊ ಈ ವ್ಯೂ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸ್ಕೆಚ್ ಇಲ್ಲಿ ಫ್ರಂಟ್ ಪ್ಲೇನ್ ಅಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ರೆಕ್ಟಾಂಗಲ್ ಕಮಾಂಡ್ ಅನ್ನ ತಗೊಂಡು ಇನಿಷಿಯಲಿ ಒಂದು ರೆಕ್ಟಾಂಗಲ್ ಅನ್ನು ಡ್ರಾ ಮಾಡಿ. ಸ್ಮಾರ್ಟ್ ಡೈಮೆನ್ಷನ್ ತಗೊತಾ ಇದ್ದೀನಿ. ಸೊ ಇದರ ಒಂದು ಡೈಮೆನ್ಷನ್ 60 ಇದೆ, ಬಾಟಮ್ ಸೈಡ್ ಡೈಮೆನ್ಷನ್ 60, ಹಾಗೆ ಸೊ ಹೈಟು 80 ಇದೆ, ಇದರ ಒಂದು ಡೈಮೆನ್ಷನ್ 80. ಸೊ ನೆಕ್ಸ್ಟ್ ಕೊಲಿನಿಯರ್ ಆಪ್ಷನ್ ತಗೊಂಡು ಈ ಲೈನ್ ಅನ್ನ ಈ ಒಂದು ಹಾರಿಜಾಂಟಲ್ ಆಕ್ಸಿಸ್ ಗೆ ಕೊಲಿನಿಯರ್ ಮಾಡಿ, ಈ ಒಂದು ಲೈನ್ ಅನ್ನ ವರ್ಟಿಕಲ್ ಆಕ್ಸಿಸ್ ಗೆ ಕೊಲಿನಿಯರ್ ಮಾಡಿ. ನೆಕ್ಸ್ಟ್ ಅಗೇನ್ ಇನ್ನೊಂದು ರೆಕ್ಟಾಂಗಲ್ ಅನ್ನ ತಗೊಂತಿದ್ದೀನಿ, ಹಾಗೆ ಇಲ್ಲೊಂದು ರೆಕ್ಟಾಂಗಲ್ ಡ್ರಾ ಮಾಡ್ತಾ ಇದ್ದೀನಿ. ಟ್ರಿಮ್ ಆಪ್ಷನ್ ಅನ್ನ ತಗೊಂಡು ಸೊ ಈ ಬೇಡಾಗಿರುವಂಥ ಎಲ್ಲ ಲೈನ್ಸ್ ಅನ್ನ ಟ್ರಿಮ್ ಮಾಡ್ತಾ ಇದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್ ತಗೊಂಡು ಇಲ್ಲಿರುವಂಥ ಡೈಮೆನ್ಷನ್ 30 ಇದೆ, ಸೊ ಈ ಎಡ್ಜಿನ ಡೈಮೆನ್ಷನ್ ಅನ್ನ 30 ಕೊಡಿ, ಹಾಗೆ ಇಲ್ಲಿರುವಂಥ ಎಡ್ಜಿನ ಡೈಮೆನ್ಷನ್ ಅನ್ನ 25 ಕೊಡಿ. ನೆಕ್ಸ್ಟ್ ರಿಟರ್ನ್ ಕ್ಲಿಕ್ ಮಾಡಿ, ಫಿನಿಶ್. ಪ್ರೊಟ್ರೂಷನ್ ಆಪ್ಷನ್ ಅನ್ನ ತಗೊಳ್ಳಿ, ಸೆಲೆಕ್ಟ್ ಫ್ರಮ್ ದ ಸ್ಕೆಚ್ ಇರಲಿ, ಸ್ಕೆಚ್ ಅನ್ನ ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಹಾಕಿ. ಸೊ ಬೈ ಸಿಮೆಟ್ರಿಕ್ ಎಕ್ಸ್ಟೆಂಡ್ ತಗೊತಾ ಇದ್ದೀನಿ ಇಲ್ಲೇ. ಓಕೆ, ಬೋತ್ ಸೈಡ್ಸ್ ನಮಗೆ ಇಲ್ಲೇ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ 110 ಇದೆ. ಸೊ ಪ್ರೊಟ್ರೂಷನ್ 110, ಎಂಟರ್ ಅಂಡ್ ಫಿನಿಶ್. ನೆಕ್ಸ್ಟ್ ಈಗ ನಾವು ಈ ಸರ್ಕಲ್ಸ್ ಅನ್ನ ಅಥವಾ ಹೋಲ್ಸ್ ಅನ್ನ ಕ್ರಿಯೇಟ್ ಮಾಡೋಣ. 2 ಹೋಲ್ಸ್, ಡಯಾಮೀಟರ್ 16. ಸೊ ಇಲ್ಲೇ ರೈಟ್ ಕ್ಲಿಕ್, ಹೈಡ್ ಆಲ್ ಸ್ಕೆಚಸ್. ಸೊ ಇಲ್ಲೇ ಕೆಳಗಡೆ ಬಂದ್ರೆ ನಮಗೆ ಹೋಲ್ ಅನ್ನುವಂಥ ಕಮಾಂಡ್ ಇದೆ. ಸೊ ಈ ಹೋಲ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲೇ ಹೋಲ್ ಆಪ್ಷನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ಡಯಾಮೀಟರ್ ಅನ್ನ 16 mm. ಇಟ್ಸ್ ಅ ಸಿಂಪಲ್ ಟೈಪ್ ಆಫ್ ಹೋಲ್, 16 mm ಡಯಾಮೀಟರ್. ಕ್ಲಿಕ್ ಆನ್ ಓಕೆ. ನೆಕ್ಸ್ಟ್ 16 mm ಡಯಾಮೀಟರ್ ಸರ್ಕಲ್ ಬರುತ್ತೆ. 2 ಸರ್ಕಲ್ ಬೇಕು, ಇಲ್ಲೊಂದು ಸರ್ಕಲ್, ಹಾಗೆ ಸ್ಟ್ರೇಟ್ ಆಗಿ ಇಂಡಿಕೇಟ್ ಆಗಲಿ. ಓಕೆ, ಇಲ್ಲೊಂದು ಸರ್ಕಲ್. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ತಗೊಂತಿದ್ದೀನಿ. ಇಲ್ಲಿಂದ 30 mm ಇದೆ, ಇಲ್ಲಿಂದ ಈ ಸರ್ಕಲ್ ಸೆಂಟರ್ಗೆ 30. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 50, ಈ ಸರ್ಕಲ್ ಇಂದ ಈ ಸರ್ಕಲ್ಗೆ 50. ನೆಕ್ಸ್ಟ್ ಈ ಒಂದು ಎಡ್ಜ್ ಇಂದ ಈ ಸೆಂಟರ್ ಸರ್ಕಲ್ ಸೆಂಟರ್ಗೆ ಡಿಸ್ಟೆನ್ಸ್ 25 ಇದೆ, 25 ಈ ರೀತಿ. ನೆಕ್ಸ್ಟ್ ರಿಟರ್ನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೈರೆಕ್ಷನ್ ಕೊಡಬೇಕು ಹೋಲಿಂದು. ಈ ಸೈಡ್ ಹೋಲ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಸೊ ಕರ್ಸರನ್ನ ಲೆಫ್ಟ್ ಸೈಡ್ ಮೂವ್ ಮಾಡಿ, ಆಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಫಿನಿಶ್. ಸೊ ಈ ರೀತಿ ಹೋಲ್ಸ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಅಗೇನ್ ಇಲ್ಲೇನಿದೆಲ್ಲ ಟಾಪ್ ವ್ಯೂಲ್ ಕಾಣ್ತಾ ಇದೆ, ದೇರ್ ಇಸ್ ಅ ಒನ್ ರೆಕ್ಟ್ಯಾಂಗ್ಯುಲರ್ ಹೋಲ್. ಈ ಒಂದು ಕಟ್ಔಟ್ ಮೂಲಕ ಮಾಡೋಣ. ಅದಕ್ಕೋಸ್ಕರ ಸ್ಕೆಚ್ ಆಪ್ಷನ್ ಅನ್ನು ತಗೊಳ್ಳಿ, ಈ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ರೆಕ್ಟ್ಯಾಂಗಲ್ ಕಮಾಂಡ್ ಅನ್ನು ತಗೊಂಡು ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಳ್ಳಿ. ಸ್ಮಾರ್ಟ್ ಡೈಮೆನ್ಷನ್ ತಗೊತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 35 ಇದೆ, ಈ ಎಡ್ಜ್ ಇಂದ ಈ ಎಡ್ಜಿಗೆ 35 ಇದೆ. ಸೊ ಇದರ ಒಂದು ವಿಡ್ತ್ 40 ಇದೆ, ಇಲ್ಲಿಂದ 25 ಇದೆ, ಇಲ್ಲಿಂದ ಈ ಎಡ್ಜಿಗೆ 25 ಇದೆ. ರಿಟರ್ನ್ ಕ್ಲಿಕ್ ಮಾಡಿ, ಫಿನಿಶ್. ಕಟ್ಔಟ್ ಕಮಾಂಡ್ ಅನ್ನು ತಗೊಳ್ಳಿ, ಸೆಲೆಕ್ಟ್ ಫ್ರಮ್ ಸ್ಕೆಚ್ ಇರಲಿ, ಸ್ಕೆಚ್ ಅನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಹಾಕಿ, ಹಾಗೆ ಡೌನ್, ಫಿನಿಶ್. ರೈಟ್ ಕ್ಲಿಕ್, ಹೈಡ್ ಆಲ್ ಎಡ್ಜಸ್, ವ್ಯೂ, ಡಯಾಮೆಟ್ರಿಕ್ ವ್ಯೂ, ಫಿಟ್ ಟು ಸ್ಕ್ರೀನ್, right click, hide all reference planes and fit to screen.